ಸೊ ಆ್ಯಸ್ ಎ ಸ್ಟ್ರಾಟಜಿಸ್ಟ್ ಅಂತ ಹೇಳಿದ್ರೆ ನಾನೊಂದು ಐಡಿಯಾ ಕೊಟ್ಬಿಡ್ತೀನಿ. ತುಂಬ ಜನ ನನಗೆ ಹೇಳ್ತಾರೆ, ನನ್ನ ಕ್ಲೈಂಟ್ಸ್ಗಳೇ ಹೇಳ್ತಾರೆ, ಐ ಆಮ್ ಎ ವೆರಿ ಗುಡ್ ಸ್ಟ್ರಾಟಜಿಸ್ಟು, ನಾನು ಕೂಡ ನೋಡಿ ಸ್ಟ್ರಾಟಜಿ ಮಾಡ್ತೀನಿ, ಪ್ಲ್ಯಾನ್ ಮಾಡ್ತೀನಿ ಅಂತ. ಬಟ್ ದಟ್ ಈಸ್ ನಾಟ್ ದ ವೇ. ಸ್ಟ್ರಾಟಜಿ ಅಂತ ಹೇಳ್ತು ಅಂತಂದರೆ ನಾಟ್ ಓನ್ಲಿ ಗಿವಿಂಗ್ ಎ ನ್ಯೂ ಐಡಿಯಾ. ಸೊ ಐಡಿಯಾ ಇಸ್ ಡಿಫ್ರೆಂಟ್ ಆ್ಯಂಡ್ ಸ್ಟ್ರಾಟಜಿ ಇಸ್ ಡಿಫ್ರೆಂಟ್. ಐಡಿಯಾ ಅಂತ ಹೇಳ್ತಾ ಅಂತಾನೆ ಏನಂತಂದರೆ ಹಿಂಗೆ ಮಾಡಿ ಹಿಂಗಾಗುತ್ತೆ, ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ ಅಂತ ಅನ್ನೋವಂಥದ್ದು ದಟ್ಸ್ ಆನ್ ಐಡಿಯಾ. ಬಟ್ ವೆನ್ ಇಟ್ ಕಮ್ಸ್ ಟು ಸ್ಟ್ರಾಟಜಿ ಅಂತಂದರೆ ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ಬೋದಾ ಅಂತ ರಿಸಲ್ಟ್ನ ಮೊದಲೇ ಇಮ್ಯಾಜಿನ್ ಮಾಡಿಕೊಂಡು ಅದರ ಬೇಸಿಸ್ ಮೇಲೆ ಹಿಂಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳುವಂಥದ್ದು ಒಬ್ಬ ಸ್ಟ್ರಾಟಜಿಸ್ಟ್ ಕೆಲಸ ಆಗಿರುತ್ತೆ. World's best strategist. King of deal closure. Highest paid consultant. Smart entrepreneur. International speaker. Unique author. ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಸ್ಟ್ರಾಟಜಿಸ್ಟ್ ಒಂದು ಎಷ್ಟು ರಿಸ್ಕಿ ಹಾಗೆ ಕಷ್ಟದ ಜಾಬ್? ಇದರ ಮೇನ್ ಬೆನಿಫಿಟ್ಸ್ ಏನು? ಲಾಂಗ್ ಟರ್ಮ್ ಅಲ್ಲಿ ಎಷ್ಟು ವರ್ಕ್ ಆಗುತ್ತೆ? ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಹೇಳಿ ಸರ್. ಸ್ಟ್ರಾಟಜಿ ಅನ್ನುವಂಥದ್ದು ಡಿಫಿಕಲ್ಟ್ ಅನ್ನೋದಕ್ಕಿಂತ ಏನಾಗುತ್ತೆ ಅಂತ ಹೇಳ್ತು ಅಂದರೆ ದಟ್ಸ್ ಎ ಟ್ರಸ್ಟ್. ಇವಾಗ ಯಾರು ನಮ್ಮನ್ನು ಹೈರ್ ಮಾಡ್ತಾರೆ ಅವರು ಒಂದು ಟ್ರಸ್ಟ್ ಇಟ್ಕೊಂಡು ನಮ್ಮ ಮಾತನ್ನು ಕೇಳ್ತಾರೆ. ಇನ್ ಕೇಸ್ ಆ ಟ್ರಸ್ಟಲ್ಲಿ ಅದು ಫೇಲ್ಯೂರ್ಸ್ ಆಗೋಕ್ಕೆ ಅಂತ ಶುರುವಾಯಿತು ಅಂತಂದರೆ ಅವರಿಗೆ ರಿಸಲ್ಟ್ ಕರೆಕ್ಟಾಗಿ ಬರಲಿಲ್ಲ ಅಂತ ಹೇಳಿದಾಗ ಅವರಿಗೆ ತುಂಬ ನಷ್ಟ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ್ಯಸ್ ಎ ಸ್ಟ್ರಾಟಜಿಸ್ಟ್ ಒಂದು ವಿಚಾರನ ಹೇಳೋಕ್ಕಿಂತ ಮುಂಚೆ ಆತ 1000 ಸಾರಿ ಯೋಚನೆ ಮಾಡಿ ಅದನ್ನು ಹೇಳಬೇಕು. ಅಂದರೆ ಈ ಅಧಿಕಾರ ಅಥವಾ ಈ ಕೊಟ್ಟಿರುವಂಥ ಈ ಪವರು ಅದು ಅವ್ರು ಕೊಟ್ಟಿರುವಂಥ ಒಂದು ವರನೂ ಹೌದು, ಶಾಪನೂ ಹೌದು. ವರ ಹೇಗೆ ಅಂತ ಹೇಳ್ತೀನಿ ಅಂತ ಹೇಳ್ತು ಅಂದರೆ ನಾವು ಕೊಡುವಂಥ ಒಂದು ಐಡಿಯಾಲಜಿನ ಆತ ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹೋಗ್ತಾನೆ. ಅಂದರೆ ನನ್ನ ಅನಾಲಿಸಿಸು, ಅವನ ಇಂಪ್ಲಿಮೆಂಟೇಷನ್. ಸೊ ಸೋತ್ರೆ ಆ್ಯಕ್ಚುಲಿ ನನಗೂ ಕೂಡ ತೊಂದರೆ ಆಗುತ್ತೆ, ಆದರೆ ನನಗಿನ್ನ ಜಾಸ್ತಿ ತೊಂದರೆ ಪಡೋನು ಅವನಾಗಿರ್ತಾನೆ. ಸೊ ಅವನಿಗೆ ನಾನು ಒಂದು ವಿಚಾರನ ಹೇಳೋದಕ್ಕಿಂತ ಮುಂಚೆ ಆ ನಂಬಿಕೆ ಇಟ್ಕೊಂಡು ನನ್ನ ವಿಚಾರನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹೋಗ್ತಾನೆ ಅನ್ನುವಾಗ ನಾನು ತುಂಬ ಹುಷಾರಾಗಿರ್ಬೇಕು. ಸೊ ಆ್ಯಸ್ ಎ ಸ್ಟ್ರಾಟಜಿಸ್ಟ್ ಅಂತ ಹೇಳಿದ್ರೆ ನಾನೊಂದು ಐಡಿಯಾ ಕೊಟ್ಬಿಡ್ತೀನಿ. ತುಂಬ ಜನ ನನಗೆ ಹೇಳ್ತಾರೆ, ನನ್ನ ಕ್ಲೈಂಟ್ಸ್ಗಳೇ ಹೇಳ್ತಾರೆ, ಐ ಆಮ್ ಎ ವೆರಿ ಗುಡ್ ಸ್ಟ್ರಾಟಜಿಸ್ಟು, ನಾನು ಕೂಡ ನೋಡಿ ಸ್ಟ್ರಾಟಜಿ ಮಾಡ್ತೀನಿ, ಪ್ಲ್ಯಾನ್ ಮಾಡ್ತೀನಿ ಅಂತ. ಬಟ್ ದಟ್ ಈಸ್ ನಾಟ್ ದ ವೇ. ಸ್ಟ್ರಾಟಜಿ ಅಂತ ಹೇಳ್ತು ಅಂತಂದರೆ ನಾಟ್ ಓನ್ಲಿ ಗಿವಿಂಗ್ ಎ ನ್ಯೂ ಐಡಿಯಾ. ಸೊ ಐಡಿಯಾ ಇಸ್ ಡಿಫ್ರೆಂಟ್ ಆ್ಯಂಡ್ ಸ್ಟ್ರಾಟಜಿ ಇಸ್ ಡಿಫ್ರೆಂಟ್. ಐಡಿಯಾ ಅಂತ ಹೇಳ್ತಾ ಅಂತಾನೆ ಏನಂತಂದರೆ ಹಿಂಗೆ ಮಾಡಿ ಹಿಂಗಾಗುತ್ತೆ, ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ ಅಂತ ಅನ್ನೋವಂಥದ್ದು ದಟ್ಸ್ ಆನ್ ಐಡಿಯಾ. ಬಟ್ ವೆನ್ ಇಟ್ ಕಮ್ಸ್ ಟು ಸ್ಟ್ರಾಟಜಿ ಅಂತಂದರೆ ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ಬೋದಾ ಅಂತ ರಿಸಲ್ಟ್ನ ಮೊದಲೇ ಇಮ್ಯಾಜಿನ್ ಮಾಡಿಕೊಂಡು ಅದರ ಬೇಸಿಸ್ ಮೇಲೆ ಹಿಂಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳುವಂಥದ್ದು ಒಬ್ಬ ಸ್ಟ್ರಾಟಜಿಸ್ಟ್ ಕೆಲಸ ಆಗಿರುತ್ತೆ. ಹಾಗೆ ಅಷ್ಟೇ ಅಲ್ಲದೆ ಇನ್ನು ನಾವು ಒಬ್ಬ ಸ್ಟ್ರಾಟಜಿಸ್ಟ್ ಅಂತ ಹೇಳ್ತು ಅಂತಂದರೆ ಆತ ಯಾವತ್ತೂ ಕೂಡ ಲಾಂಗ್ ರನ್ಗೆ ಅಂತಲೇ ಅವನು ಯೋಚನೆ ಮಾಡಬೇಕು. ಶಾರ್ಟ್ ಟರ್ಮ್ಗೆ ಅಂತ ಯೋಚನೆ ಮಾಡ್ತು ಅಂತಂದರೆ ಅವನ ಕೈಯಲ್ಲಿ ಆ ಕಡೆ ಇರೋರಿಗೆ, ಅಂದರೆ ಆ ಕಂಪ್ನಿಯವರಿಗೆ ಅಥವಾ ಯಾರು ಅವ್ರನ್ನ ಹೈರ್ ಮಾಡಿರ್ತಾರೆ ಸ್ಟ್ರಾಟಜಿಸ್ಟ್ ಆಗಿ, ಅವರಿಗೆ ರಿಸಲ್ಟ್ ಕೊಡೋದು ಕಷ್ಟ ಆಗ್ತಾ ಹೋಗುತ್ತೆ. ಅವರಿಗೆ ಅವ್ನು ರಿಸಲ್ಟ್ ಕೊಡಬೇಕು ಅನ್ನೋದಿತ್ತು ಅಂತಂದರೆ ಅದು ಲಾಂಗ್ ರನ್ನೇ ಆಗಿರುತ್ತೆ ಹೊರತು ಶಾರ್ಟ್ ರನ್ನಲ್ಲಿ ಕೊಡೋದು ಕಷ್ಟ ಆಗುತ್ತೆ. ಓಕೆ, ಸೊ ನನ್ನ ಪರ್ಸ್ಪೆಕ್ಟಿವ್ ಪ್ರಕಾರ ಲಾಂಗ್ ರನ್ ರಿಲೇಶನ್ಶಿಪ್ ವಿತ್ ಎ ಕ್ಲೈಂಟ್ ವಿಲ್ ಬಿ ಗಿವ್ ಮೋರ್ ರಿಸಲ್ಟ್ಸ್ ಅಂತ. ಕಂಪನಿಗಳಲ್ಲಿ ಇರುವ ಬಾಕಿ ರೋಲ್ಸ್ಗಳು ಹಾಗೆ ಜಾಬ್ಸ್ಗಳು ಕಂಪ್ಯಾರಿಸನ್ ಅಲ್ಲಿ ಆಸ್ ಎ ಸ್ಟ್ರಾಟಜಿಸ್ಟ್ ಅವರಿಗೆ ಬೆನಿಫಿಟ್ಸ್ಗಳು ಏನು? ಸಿ, ಸ್ಟ್ರಾಟಜಿಸ್ಟ್ ರೋಲೇ ಡಿಫ್ರೆಂಟು ಫಸ್ಟ್ ಆಫ್ ಆಲ್. ಓಕೆ, ಇಟ್ಸ್ ನಾಟ್ ಆನ್ ಎಂಪ್ಲಾಯ್ಮೆಂಟ್ ರೋಲ್. ಓಕೆ, ಏನು ಎಂಪ್ಲಾಯೀಸ್ಗೆ ಅಂತ ನಾವು ರೋಲ್ ಕೊಡ್ತೀವಿ, ಅಥವಾ ಒಬ್ಬ ಮಾರ್ಕೆಟಿಂಗ್ ವ್ಯಕ್ತಿ, ಒಬ್ಬ ವೈಸ್ ಪ್ರೆಸಿಡೆಂಟು ಅಥವಾ ಒಬ್ಬ CEO ಆಗ್ಬೋದು. ಪೋಸ್ಟಿಂಗು ಅಲ್ಲಿ ಪೋಸ್ಟಿಂಗಿನ ತುಂಬ ಇಂಪಾರ್ಟೆಂಟ್ ಆಗಿ ಬರುವಂಥ ವಿಚಾರಗಳು ತುಂಬ ಇದೆ. ಇಟ್ಸ್ ನಾಟ್ ಲೈಕ್ ದಟ್ ಓಕೆ ಇವ್ರಿಗೆ ನಾನು ಈ ರೋಲ್ ಕೊಟ್ಟಿದ್ದೀನಿ, ಈ ರೋಲ್ಗಿನ್ನ ನಾನು ಗ್ರೇಟಾ ನೀನು ಗ್ರೇಟಾ ಅನ್ನುವಂಥದ್ದಲ್ಲ. ಸ್ಟ್ರಾಟಜಿಸ್ಟ್ ರೋಲ್ ಇಸ್ ಎ ಡಿಫ್ರೆಂಟ್, ಟೋಟಲಿ ಡಿಫ್ರೆಂಟ್. ಓಕೆ, ಹೂ ನೀಡ್ ಟು ಹ್ಯಾಂಡಲ್ ಎಂಟೈರ್ ಆರ್ಗನೈಸೇಷನ್ ಇನ್ ಎ ಡಿಫ್ರೆಂಟ್ ವೇ. ನಾಟ್ ಓನ್ಲಿ ಒಬ್ಬ ಎಂಪ್ಲಾಯ್ಮೆಂಟಲ್ಲಿ ನಮಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ ಅದಕ್ಕೇನು ಸೊಲ್ಯೂಷನ್ಸ್ ಕೊಡಬಹುದು, ಅಥವಾ ಮಾರ್ಕೆಟಿಂಗಲ್ಲಿ ಏನಾದ್ರು ಪ್ರಾಬ್ಲಮ್ ಆಗ್ತಿದ್ರೆ ಅದಕ್ಕೇನು, ಸೇಲ್ಸಲ್ಲಿ ಪ್ರಾಬ್ಲಮ್ ಆಗ್ತಿದ್ರೆ ಅದಕ್ಕೇನು ಸೊಲ್ಯೂಷನ್ಸು. ಸೊ ಎಂಟೈರ್ ಆರ್ಗನೈಸೇಷನ್ನ ಒಂದು ಕರೆಕ್ಟ್ ಫಾರ್ಮ್ಯಾಟಲ್ಲಿ ಕರ್ಕೊಂಡು ಹೋಗುವಂಥ ಒಬ್ಬ ಸ್ಟ್ರಾಟಜಿಸ್ಟ್ ಆಗಿದ್ದಾನೆ, ರಿಯಲ್ ಸ್ಟ್ರಾಟಜಿಸ್ಟ್. ಓಕೆ, ಆ್ಯಕ್ಚುಲಿ ನಾನು ಮಾಡ್ತಿರೋದು ಹಾಗೆ. ಓಕೆ, ನಾನು ಬರೀ ಹೋಗಿ ಅವ್ರಿಗೆ ಐಡಿಯಾ ಕೊಟ್ಬಿಡ್ತೀನಿ, ಅಥವಾ ಅವರಿಗೆ ಸೇಲ್ಸ್ ತಂದು ಕೊಟ್ಬಿಡ್ತೀನಿ, ಅಥವಾ ಅವ್ರಿಗೆ ಕಂಪ್ನಿನಲ್ಲಿ ಸ್ಕೇಲಪ್ ಮಾಡಿಕೊಡ್ತೀನಿ. ಸೊ ಬರೀ ಅಷ್ಟಕ್ಕೆ ಸೀಮಿತ ಆಗ್ತಾ ಇಲ್ಲ. ನಾನೇನಪ್ಪ ಅಂತಂದ್ರೆ ಅವ್ರನ್ನ ಲಾಂಗ್ ರನ್ ತಗೊಂಡು ಹೋಗುವಂಥದ್ದಾಗ್ಬೋದು, ಅವ್ರನ್ನ ವಿಷನ್ ಕ್ಯಾರಿ ಮಾಡ್ಕೊಂಡು ಹೋಗುವಂಥದ್ದು, ಅವರಿಗೆ ಒಂದು ಮಾರ್ಕೆಟ್ ಪ್ಲೇಸಲ್ಲಿ ಒಂದು ಅಸ್ತಿತ್ವನ ತಂದು ಕೊಡುವಂಥದ್ದಾಗ್ಬೋದು. ಸೊ ಈ ಥರದ ಕೆಲಸಗಳನ್ನ ನಾನು ಮಾಡ್ಕೊಂಡು ಹೋಗಬೇಕು ಅನ್ನುವಂಥದ್ದು ನನ್ನ ಉದ್ದೇಶ. ಆ ಥರ ಮಾಡ್ಕೊಂಡು ಕೂಡ ಹೋಗ್ತಾ ಇದ್ದೀನಿ ನಾನು.
ಓಕೆ. ಸೊ ನಿಮ್ಮ ಪ್ರಕಾರ ಬೇರೆ ರೋಲ್ಗಳಿಗಿನ್ನ ಈ ರೋಲ್ ಏನು ಬೆಸ್ಟು ಅಂತ ಕೇಳೋದಿತ್ತು ಅಂತಂದರೆ, ದಿಸ್ ಈಸ್ ನಾಟ್ ಅಟ್ ಎ ರೋಲ್. ಓಕೆ, ಇಟ್ಸ್ ಒಬ್ಬ ಸ್ಟ್ರಾಟಜಿಸ್ಟ್ ಅಂತ ವೈ ಐ ಆಮ್ ಬಿಕಮಿಂಗ್ ಎ ಕನ್ಸಲ್ಟೆಂಟ್ ಅಂತ ಹೇಳ್ತಾರೆ, ನಾಟ್ ಎನ್ ಎಂಪ್ಲಾಯಿ ಆಸ್ ಎ ಕನ್ಸಲ್ಟೆಂಟ್ ಅಂತ ಹೇಳ್ತಾರೆ. ದೇರ್ ಇಸ್ ನೋ ಎನಿ ಮಚ್ ರೋಲ್ ಆಸ್ ದೀಸ್ ಪೀಪಲ್ ವಿಲ್ ಡೂ. ಓಕೆ, ಅಂದರೆ ಒಬ್ಬ ಮಾರ್ಕೆಟಿಂಗ್ ಮಾಡುವಂಥ ಕೆಲಸ, ಒಬ್ಬ ಫಿನಾನ್ಸ್ ಮಾಡುವಂಥ ಕೆಲಸ, ಅಥವಾ ಒಬ್ಬ ಅಕೌಂಟ್ಸ್ ಮಾಡುವಂಥ ಕೆಲಸಕ್ಕಿನ್ನ ಅಷ್ಟೊಂದು ಕೆಲಸ ಇವನಿಗಿರಲ್ಲ. ಆದರೆ ಅದನ್ನು ಹೇಗೆ ನಡ್ಸ್ಕೊಂಡು ಹೋಗ್ಬೇಕು ಅನ್ನುವಂಥ ಒಂದು ಕೀ ಪಾಯಿಂಟ್ಗಳನ್ನ ಇಡುವಂಥದ್ದು, ಒಂದು ಮಾರ್ಗದರ್ಶನ ರೆಡಿ ಮಾಡುವಂಥದ್ದು, ಒಂದು ಬ್ಲೂ ಪ್ರಿಂಟ್ನ ರೆಡಿ ಮಾಡುವಂಥದ್ದು. ಸೊ ಈ ಥರ ಮೇನ್ ಕೆಲಸಗಳು ಅವನ ಹತ್ರ ಇರುತ್ತೆ. ಅವನು ಅದನ್ನು ಹಾಕ್ಕೊಟ್ಬಿಡ್ತು ಅಂದರೆ ಅದ್ರ ಪಾಡ್ಗೆ ಆ ಕಂಪ್ನಿ ನಡ್ಕೊಂಡು ಹೋಗ್ತಾ ಇರ್ತದೆ. ಓಕೆ, ಅವನೇನು ಅದರಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಮತ್ತು ಅದೊಂದು ಫಾರ್ಮೆಟ್ನ ಪ್ರೊಸೀಜರ್ನ ರೆಡಿ ಮಾಡಾದ್ಮೇಲೆ ಅದ್ರ ಪಾಡ್ಗೆ ಅದು ಹೋಗ್ತಾ ಇರುತ್ತೆ. ಆ ಥರ ಮಾಡಿಬಿಟ್ಟು ಅವ್ನ ಪಾಡ್ಗೆ ಅವನು ಇದು ಮಾಡ್ತಾ ಹೋಗ್ಬೋದು. ಕಂಪ್ನಿನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗೋದಕ್ಕೆ ಹೇಗೆ ಅಂತ ಯೋಚನೆ ಮಾಡ್ತಾ ಹೋಗ್ಬೋದು. ಈಗ ಟ್ಯಾಕ್ಸ್ ಬಗ್ಗೆ ಯಾರು ನಾಲೆಡ್ಜ್ ಕೊಡ್ತಾ ಇದ್ದಾರೆ? ನಮ್ಮ ಅಕೌಂಟೆಂಟ್ ಏನು ಹೇಳ್ತಾನೋ ಅಥವಾ ಚಾರ್ಟೆಡ್ ಅಕೌಂಟೆಂಟ್ ಏನು ಹೇಳ್ತಾನೋ ಅದೇ ಟ್ರೂತ್ ಅಂತ ಅಂದ್ಕೊಳ್ತೀವಿ. ನಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಷ್ಟೊಂದು ಇನಿಷಿಯೇಟ್ ಮಾಡ್ತಾ ಇದೆಯಲ್ಲ, ಟ್ಯಾಕ್ಸ್ ಬಗ್ಗೆ ನಮ್ಗೆ ಎಲ್ಲಿ ಗೊತ್ತಾಗ್ತಿದೆ ಹೇಳಿ? ಒಬ್ಬ ಕಾಮನ್ ಆದ್ಮಿಗೆ, ಒಬ್ಬ ಕಾಮನ್ ವ್ಯಕ್ತಿಗೆ ನಾನು ಇದನ್ನು ಮಾಡಬೇಕು ಅನ್ನುವಂಥದ್ದನ್ನ ಯಾರು ಹೇಳ್ಕೊಡ್ತಾ ಇದ್ದಾರೆ ಹೇಳಿ? IT ಫೈಲಿಂಗ್ನ ನಾವು ಮಾಡಬೇಕು ಅನ್ನೋದಕ್ಕೆ ನಾವು ಹೇಗೆ ಮಾಡಬೇಕು ಅನ್ನುವಂಥ ಒಂದು ಪ್ರೊಸೀಜರ್ ಇದೆಯಾ ನಮ್ಮ ಹತ್ರ? ಎಲ್ಲೂ ಇಲ್ಲ. ನಮ್ಮ ಹತ್ರ GST ಫೈಲಿಂಗ್ ಯಾವತ್ತು ಮಾಡಬೇಕು, ಡೇಟ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ, ಇಂಥ ದಿನದಲ್ಲಿ ನೀವು ಕಟ್ಟಲೇಬೇಕು, ಹಾಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ಕಮಿಂಗ್ ಟು ದ ರಿಯಾಲಿಟಿ, ವೆದರ್ ನಾವು ಪೇಮೆಂಟ್ನ ರಿಕವರ್ ಮಾಡಿದ್ದೀವಾ ಇಲ್ವಾ, ಪೇಮೆಂಟ್ ಅವ್ರು ಕೊಟ್ಟಿದ್ದಾರಾ ಇಲ್ವಾ, ಅದು ಬಂದಿದೆಯಾ ಇಲ್ವಾ, ಇದನ್ನೆಲ್ಲ ತಿಳ್ಕೊಳ್ಳೋರು ಯಾರು?